ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರ ಪ್ರೀವಿಯಸ್ ಸಿನಿಮಾ UI ಅದನ್ನು ಅವರೇ ಬರೆದು ನಿರ್ದೇಶನ ಕೂಡ ಮಾಡಿದರು. ಈಗ UI ಸಿನಿಮಾದ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅನ್ನೋದಾದರೆ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರೀಸೆಂಟ್ ಡೇಸಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾ ಯಾವುದು ಇತ್ತೀಚಿನ ದಿನಗಳಲ್ಲಿ ಅಂತ ಹೋದರೆ ಅದು UI ಮತ್ತು ಮ್ಯಾಕ್ಸ್. ಅದು ಡಿಸೆಂಬರ್ ಮಂತಲ್ಲಿ 2024. ಸೊ ಅಲ್ಲಿಂದ ಇಲ್ಲಿವರೆಗೂ ಜೂನ್ವರೆಗೂ ಕೂಡ ಯಾವುದೇ ಒಂದು ಕನ್ನಡದ ಚಿತ್ರ ಹೇಳ್ಕೊಳ್ಳುವಂತಹ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಲ್ಲ. ಸೊ UI ಸಿನಿಮಾ ಆದಮೇಲೆ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರು ಮುಂದೆ ಯಾವ್ಯಾವ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಲಿಸ್ಟ್ ಮಾಡ್ತಾ ಹೋದರೆ, ಮೊದಲಿಗೆ 45 ಮೂವಿ ಇದು ರಿಲೀಸ್ಗೆ ರೆಡಿ ಇದೆ. ಇದೊಂದು ಮಲ್ಟಿ ಸ್ಟಾರ್ ಇರತಕ್ಕಂಥ ಸಿನಿಮಾ. ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಜೊತೆಗೆ ರಾಜ್ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಈ ಸಿನಿಮಾಗೆ ಮೊದಲ ಬಾರಿಗೆ ಅರ್ಜುನ್ ಜನ್ಯ ಸರ್ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಆಲ್ರೆಡಿ ಪ್ರಮೋಷನಲ್ ಕಂಟೆಂಟ್ ಹೊರಗಡೆ ಬರ್ತಾ ಇದ್ದಾವೆ. ನೋಡಬೇಕು ಇನ್ನು ಯಾವ ರೀತಿ ಕಂಟೆಂಟ್ ಬಿಡ್ತಾರೆ ಅನ್ನೋದನ್ನು. ಸೊ ಇದಾದಮೇಲೆ ಕೂಲಿ ಚಿತ್ರ, ರಜನಿಕಾಂತ್ ಸರ್ ಅವರು ಆ್ಯಕ್ಟ್ ಮಾಡಿ ಲೋಕೇಶ್ ಕನಗರಾಜ್ ಸರ್ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಈ ಸಿನಿಮಾದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರು ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿತ್ತು. ಸೊ ಈ ಸಿನಿಮಾ August 14 ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಇದಾದಮೇಲೆ ಭಾರ್ಗವ ಸಿನಿಮಾ. ಈ ಸಿನಿಮಾನ ನಾಗಣ್ಣ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಿನಿಮಾದ ಚಿತ್ರೀಕರಣ ಮೊನ್ನೆ ಅಷ್ಟೇ ಶುರುವಾಗಿದ್ದು, ಈ ವರ್ಷದಲ್ಲಿ ಸಿನಿಮಾ ತೆರೆ ಕಾಣುವ ಸಾಧ್ಯತೆ ತುಂಬ ಕಡಿಮೆ. ನೆಕ್ಸ್ಟ್ ವರ್ಷದ ಮೊದಲಾರ್ಧದಲ್ಲಿ ಈ ಸಿನಿಮಾನ ನೋಡ್ಬೋದು ಅಂತ ಅನ್ಕೋಬೋದು. ಸೊ ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಕಬ್ಜಾ ಪಾರ್ಟ್ 2. ಇದ್ರ ಬಗ್ಗೆ ಅಧಿಕೃತವಾಗಿ ರೀಸೆಂಟಾಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಈ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿ ತುಂಬ ದಿನಗಳೇ ಆಗಿದೆ. ಸೊ RC ಸ್ಟುಡಿಯೋಸ್ ಕಡೆಯಿಂದ ಈ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದರು. ಸೊ ಅದಾದಮೇಲೆ ಯಾವುದೇ ರೀತಿ ಅಪ್ಡೇಟ್ ಆಗಲಿ ಅನೌನ್ಸ್ಮೆಂಟ್ ಆಗಲಿ ಬಂದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಲ್ಲದೆ ಉಪ್ಪಿ ಸರ್ ಅವರ ಮುಂದೆ ಬರ್ತಕ್ಕಂಥ ಸಿನಿಮಾ ಯಾವ್ಯಾವ್ದು ಇದ್ದಾವೆ ಕನ್ನಡದಲ್ಲಿ, ಜೊತೆಗೆ ಬೇರೆ ಲ್ಯಾಂಗ್ವೇಜಲ್ಲಿ ಇನ್ನೇನಾದರೂ ವಿಷಯ ಗೊತ್ತಿದ್ದರೆ ಅದನ್ನು ಕೂಡ ತಿಳಿಸಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೆ ಸಿಗ್ತೀನಿ. ಇಲ್ಲಿವರೆಗೂ ಬಾಯ್.